ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ 18ನೇ ಲೋಕಸಭಾ ಚುನಾವಣೆ ನಡೆದಿದೆ. ಕರ್ನಾಟಕದ 28 ಕ್ಷೇತ್ರಗಳಲ್ಲಿ 14 ಕ್ಷೇತ್ರಗಳ ಮತದಾನ ಆಗಿದೆ. ಇನ್ನು 14 ಕ್ಷೇತ್ರಗಳಿದೆ. ಈ ಹಿನ್ನೆಲೆಯಲ್ಲಿ ಈ ಮತದಾರ ಜಾಗೃತಿ ಕಾರ್ಯಕ್ರಮಗಳನ್ನು ಸ್ವೀಪ್ದವರು ಹಮ್ಮಿಕೊಳ್ತಾರೆ. ನಿಮಗೆ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಗದಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಂಥ ವಿಚಿತ್ರ ಇವರು ಜಾಗೃತಿ ಮಾಡಿದ್ದಾರೆ ಅಂದರೆ, ಮತದಾರ ಸೆಳೆಗೋಸ್ಕರ ಇವರು ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಯೋಜನೆ ಮಾಡಿದ್ದಾರೆ. 5 ದಿವಸ ಖಾಲಿ ಪುಕ್ಕಟ್. ಅದರ ದುಡ್ಡೇನು, ಅದರ ವ್ಯವಸ್ಥೆ ಏನು, ನಿಮಗೆ ಪಕ್ಕದಲ್ಲಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಇವತ್ತು ಫೈನಲ್ ಇತ್ತದು. ಇವರು ಬಿಸ್ಲಾಗ VDSTC ಗ್ರೌಂಡ್ದೊಳಗೆ ಮತದಾನ ಜಾಗೃತಿ ಅಂತ ಇವರು ಕ್ರಿಕೆಟ್ ಆಡೋದು. ಈಗ ಸಾಮಾನ್ಯವಾಗಿ ಒಂದು ಮ್ಯಾರಥಾನ್ ಮಾಡ್ತಾರೆ, ಆಮೇಲೆ ಪೋಸ್ಟರ್ ಅಂಟಿಸುವಂಥದ್ದು ಕೆಲಸ ಮಾಡ್ತಾರೆ, ಬೀದಿ ನಾಟಕಗಳನ್ನು ಮಾಡ್ತಾರೆ, ಆಮೇಲೆ ಕೆಲವು ಎಲ್ಲಿ ಜನಸಂದಣಿ ಇರುವಂಥ ಪ್ರದೇಶಗಳಲ್ಲಿ ಹೋಗಿ ಪ್ರಚಾರ ಮಾಡುವಂಥದ್ದನ್ನು ಮಾಡ್ತಾರೆ. ಈ ಒಣ ಬಿಸಿಲೊಳಗೆ ಸರ್ಕಾರ ನೌಕರರು ಕ್ರಿಕೆಟ್ ಆಡಿಸ್ತಾರೆ, ಟೆನ್ನಿಸ್ ಬಾಲ್ಸ್ ಕ್ರಿಕೆಟ್ ಆಡಿಸ್ತಾರೆ. ಇವರಿಗೆ ಮತದಾನ ಜಾಗೃತಿ ಅಂದ್ರೆ ಇವ್ರನ್ನ ಹುಚ್ಚು ಅಂತಿರೋ, ಶಾಣ್ಯರಂತಿರೋ, ಇವಕ್ಕೆ ತಿಳಿಯದವಂತಿರೋ, ಆಡಳಿತಾತ್ಮಕ ವ್ಯವಸ್ಥೆ ಒಳಗೆ ಇಂಥ ಒಂದು ವ್ಯವಸ್ಥೆನ ನಾವು ಮಾಡ್ತೀವಿ ಅಂದ್ರೆ ಇದರಿಂದ ಏನು ಸಂದೇಶ ಹೋಗುತ್ತೆ ಅನ್ನೋದು ಸ್ವಲ್ಪ ಆದ್ರೂ ಅಕ್ಕಲ್ ಇದೆ ಇಲ್ವೋ ಅಂತಿರೋ ಗೊತ್ತಿಲ್ಲ. ಇವರು 5 ದಿನ ಸರ್ಕಾರಿ ನೌಕರಿ ಬಿಟ್ಟು, ಇವತ್ತು ಸಂಡೇ ನೌಕರಿ ಬಿಟ್ಟು ಜನ ತುಂಬೋ ಟ್ಯಾಕ್ಸ್ನೊಳಗೆ ಪಗಾರ ತಗೋತಾರೆ. ಈ ಸ್ವೀಪ್ದಿಂದ ಬರುವಂತ ಹಣ ಪ್ರಚಾರ ಮಾಡಕ್ಕೆ ಈ ರೀತಿ ದುರುಪಯೋಗ ಮಾಡ್ಕೊಳ್ಳೋದ? ಇದಕ್ಕೆ ಆಡಳಿತ ಅಂತೀರಾ? ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವು 3 ಜಂಟಿ ಇದು 5 ದಿನ ಮಾಡಿದ್ದಾರೆ ಕ್ರಿಕೆಟ್, ಟೆನ್ನಿಸ್ ಬಾಲ್ ಕ್ರಿಕೆಟ್. ಇದು ಎದಕ್ಕಪ್ಪ ಅಂತ ಕೇಳಿದ್ರೆ ಮತದಾನ ಜಾಗೃತಿ ಅಂತ. ಒಣ ಬಿಸಿಲಾಗ ಆಟ ಆಡಬಹುದು, ಅಲ್ಲಿ ಏನ್ ಜಾಗೃತಿ ಮಾಡ್ತಿದ್ದಾರೆ ಇವರು? ಏನ್ ಜಾಗೃತಿ ಆಗತ್ತೆ ಇವರೇ ಹೇಳ್ಬೇಕದು. ಇವ್ರನ್ನ ಕೇಳಿದ್ರೆ ಜಾಗೃತಿ ಆಗತ್ತೆ ಅಂತ. ಏನ್ ಜಾಗೃತಿ? ಇದಕ್ಕೆ ಮುಖ್ಯ ಸ್ವೀಪದ ಮುಖ್ಯ ವ್ಯವಸ್ಥಾಪಕರು ಯಾರು ಗೊತ್ತಾ? ಮುಖ್ಯ ಅಧಿಕಾರಿ ಯಾರು ಗೊತ್ತಾ? CEO, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಗದಗ ಜಿಲ್ಲೆ. ಇವರು ಈ ಸ್ವೀಪದ ಮುಖ್ಯಸ್ಥರು. ಇವ್ರಿಗಾದ್ರೂ ವಿಚಾರ ಬೇಡ? ಎಜುಕೇಶನ್ ಡಿಪಾರ್ಟ್ಮೆಂಟು, ಹೆಲ್ತ್ ಡಿಪಾರ್ಟ್ಮೆಂಟ್ ಇವರು ಆಡಿಸಿದ್ದು, ಮತ್ತೆ ಬೇರೆ ಬೇರೆ ಆಡಿಸಿದ್ದಾರೆ, ಅದು ಹೇಳುವುದಿಲ್ಲ. ಹೆಲ್ತ್ ಹೋಗಿಬಿಟ್ಟಿದೆ ಗದಗ ಜಿಲ್ಲೆಯೊಳಗೆ. ಆ ಇಲಾಖೆಗೆ ಗೌರವ, ಮಾನ, ಮರ್ಯಾದೆ ಏನಿಲ್ಲ. ಆ ರೀತಿ ಮಟ್ಟಕ್ಕೆ ಜನ ಮಾತಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಒಳಗೆ ಏನಂದು ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರು ಮಾಡಿದ್ದೇ ಖರೆ. ಒಂದು ಆಸ್ಪತ್ರೆಗೆ ಸರಿಯಾಗಿ ಒಂದು ಚಿಕಿತ್ಸೆ ಸಿಗುವುದಿಲ್ಲ. ಒಂದೆಷ್ಟು ಬಿಟ್ರೆ ಇವು ಇಂಥವು ಮಾಡ್ತಾವೆ. ಇವರಿಗೆ ಇನ್ನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತೂ ನಿಮ್ಗೆ ನಾಳೆ SSLC ರಿಸಲ್ಟ್ ಬರುತ್ತೆ. ಅವಾಗ ಇದೇ ಸ್ವೀಪದ್ದು ಏನದಾರಲ್ಲ ಇವರು 28 ಇಲಾಖೆ ಒಡೆಯ ಇವರು CEO. ಇವರು ನಾಳೆ ಉತ್ತರ ಕೊಡ್ಲಿ ಹೇಳ್ತೀನಿ. ಅವಾಗ SSLC ರಿಸಲ್ಟ್ ಬರುತ್ತಲ್ಲ, 25 ರ್ಯಾಂಕ್ ಒಳಗೆ ಬಂದ್ರೆ ನಿಮ್ಗೆ ಹೇಳ್ತೀನಿ. ಅಂತ ರಿಸಲ್ಟ್ ಮಂದಿ PUC ರಿಸಲ್ಟ್ ಬಂತು ನೋಡಿದ್ರ, ಲಾಸ್ಟ್ ಗದಗ ಜಿಲ್ಲೆ ಇವ್ರು ಕ್ರಿಕೆಟ್ ಆಡಕತ್ತಾರೆ. ಆಮೇಲೆ ಆ ಟೀಚರ್ ಸಂಘ ಅಂದ್ರೆ ಏನವು, ಮೊನ್ನೆ ಒಬ್ರು ಬಂದು ವಿಸಿಟ್ ಮಾಡಿದಾಗ ಎಷ್ಟು ಉಗಿದಿದ್ದಾರೆ ಅಂದ್ರೆ ಅವರು. ಎಲ್ಲಿಲ್ಲದ್ದು ಸಂಘ ಅಲ್ರಿ ಇವು? ಅವು ಸಾಲಿನ ಕಲ್ಸೋದಿಲ್ಲ, ಬರೇ DDP ಆಫೀಸ್ ಸುತ್ತು. ನಾನು SSLC ರಿಸಲ್ಟ್ ಬಂದಿದ್ದ ಮಂತ್ರ ಹೇಳ್ತೀನಿ ನಾನು. ಈಗ ಇದನ್ನ ಹೇಳ್ತೀನಿ, ಇದನ್ನ ಅಟ್ಲೀಸ್ಟ್ ಜಿಲ್ಲಾಡಳಿತಕ್ಕೆ ಅದು ವಿವೇಚನೆ ಬೇಡವಾ, ಆಲೋಚನೆ ಬೇಡ? ಈ ಮತದಾನ ಜಾಗೃತಿ ಹೆಂಗಾಗತ್ತೆ ನೀವು ಹೇಳಿ ನೋಡೋಣ. ಯಾವ ಮಟ್ಟದೊಳಗೆ ನೀವು ಜಾಗೃತಿ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ ಅಂತ ಒಂದಿಷ್ಟು ಮೀಡಿಯಾದವರು ತಗೊಂಡಿದ್ದಾರೆ, ಆಡಿಸಿದಾರೆ ಟೀಮು. ಇವರಿಗೆ ವ್ಯವಸ್ಥೆ, ಇವರಿಗೆ ಸ್ವೀಪ್ ದುಡ್ಡು. ಏನಿದು ಹುಚ್ಚಾಟ ಅಂತೀರ? ಏನಂತೀರ ಇದಕ್ಕೆ? ಇಂಥ ಒಂದು ಆಡಳಿತನ? ಮ್ಯಾರಥಾನ್ ಮಾಡಿದ್ದಾರೆ, ಓಡಿಸಿದ್ದಾರೆ, ಗಲ್ಲಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ, ಕೂಟದಲ್ಲಿ ಸಭೆ ಮಾಡಿದ್ದಾರೆ, ಜನಜಾಗೃತಿ ಮಾಡಿದ್ದಾರೆ, ಮತದಾರ ಜಾಗೃತಿ ಮಾಡಿದ್ದಾರೆ ಅಂದ್ರೆ ಪರವಾಗಿಲ್ಲ. ಮೊನ್ನೆ ಬೀದಿ ನಾಟಕಗಳನ್ನು ಮಾಡಿದ್ದಾರೆ. ಇವತ್ತು ಆ ಮುಳುಗದ ನಾಟಕದಲ್ಲಿ ಅದನ್ನ ಗ್ರೀನ್ ಸಿಗ್ನಲ್ ಕೊಟ್ಟರು DC ಮೇಡಮ್. ಮತದಾನ ಜಾಗೃತಿ ಇವೆಲ್ಲ ಅಡ್ಡಿ ಇಲ್ಲಪ್ಪ, ಇವಕ್ಕೆ ಯೋಗ್ಯ ಅಂತ ಹೇಳ್ಬೋದು. ಇದು ಕ್ರಿಕೆಟ್ ಆಡೋದು ಹುಚ್ಚಾಟ ಅದೇವು. ಮತದಾನ ಇದಕ್ಕೆ ಜಾಗೃತಿ ಆಗತ್ತಾ? ಬಂದು ಏನ್ ಮಾಡ್ತಾರೆ? ಯಾರು ನೋಡ್ತಾರೆ ಇಂಥ ಬಿಸಿಲಾಗ ಮಾತು? ಹೆಂಗ್ ನೀವು ಅದನ್ನ ಯಾವ ರೀತಿ ಜಾಗೃತಿ ಮಾಡ್ತೀರಿ? ನೌಕರ ಸಂಘದ ಅಧ್ಯಕ್ಷರು, ಇವ್ರು ಎಲ್ಲಾರು ಬರೇ ಪೋಸು. ಯಾರ್ದೋ ದುಡ್ಡು ಎಲ್ಲ ಜಾತ್ರೆ.
ದುಡ್ಡು ಬಡವ ತುಂಬಿದ ಟ್ಯಾಕ್ಸ್ನಾಗ ಬರುತ್ತಲ್ಲ ದುಡ್ಡು, ಅದನ್ನ ಮೋಸು ಮಸ್ತು ಮಾಡ್ಬೇಕಲ್ಲ. ಮತ್ತೆ ಕಾರ್ಯ ಬರೋದು, ಉದ್ಘಾಟನೆ ಮಾಡೋದು, ಟಿಫಿನ್ ವ್ಯವಸ್ಥೆ, ಟಿ ಶರ್ಟು, ಅದು ಇದು ಏನೇನು ವ್ಯವಸ್ಥೆ ಮಾಡಿದಾರೆ, ಖರ್ಚು ಎಷ್ಟು ಹಾಕಿದ್ದಾರೆ, ಯಾರ್ದು ದುಡ್ಡು? ನೀವು ಸರ್ಕಾರ ದುಡ್ಡು ಹಾಕಿಲ್ಲ ಅಂದ್ರೆ ಅಡ್ಡಿ ಇಲ್ಲ. ಅದು ಸರ್ಕಾರ ನೌಕರದಾರ, ನೀವು ನೌಕರಿ ಮಾಡ್ರಿ, ನೌಕರಿ ಜನ ಚಾಕರಿ ಮಾಡ್ರಿ, ಮೊದಲೇ ಪಗಾರ ತಗೊಂಡದಕ್ಕೆ ಯೋಗ್ಯವಾಗಿ ಕೆಲಸ ಮಾಡ್ರಿ. ಅದಕ್ಕೊಂದು ಯೋಗ್ಯತೆ ಇರ್ತದೆ. ಒಂದು ಕೊಡೋ ಸಂಬಳಕ್ಕೆ ನ್ಯಾಯ ಕೊಡ್ಬೇಕಾ ನೀವು? ಈ ರೀತಿ ಬಂದು ಮೈದಾನದಾಗ ಆಡೋದ ಮತದಾನ ಜಾಗೃತಿ ಆಯ್ತು? ಇದು ಯಾವ ಹೇಳಿದ ನಿಮಗೆ ಮತದಾನ ಜಾಗೃತಿ ಆಗತ್ತ ಅಂತೇಳಿ? ಎಂತ ಹುಚ್ಚು ಮಾತಾಡಕತ್ತಿದ್ರು ಅಲ್ಲಿ. ದನ ಕಾಯೋರು ಪಾಪ ಹೊಟ್ಟಿಪಾಡಿ ದನ ಕಾಯ್ತಾರಲ್ಲ, ದನ ಕಾಯೋರು ಅಂದ್ರೆ ಗೋಕುಲ ಅವರು, ಕೃಷ್ಣ ಇದ್ದಂಗೆ, ಅವರು ಸಹ ಮಾತಾಡಕತ್ತಿದ್ರು. ಇದು ಎಂತ ಆಟ ಇದು, ಇದು ಮತದಾನ ಜಾಗೃತಿ ಅಂತ, ಇದು ಹೆಂಗಾಗತ್ತಿದು ಅಂತ ಅವ್ರು ನನ್ನ ಕೇಳಿದ್ರು. ಅಲ್ಲಿ ನಾನು ಬಂದು ನಿಂತಿದ್ದೆ, ನೋಡಿದೆ ಅಲ್ಲಿ ವ್ಯವಸ್ಥೆ ನೋಡಿದೆ ನಾನು. 5 ದಿನ ಆಟ ಆಡಿದ್ರಿ ನೀವು, 4-5 ದಿನ. ಆ ಪುಣ್ಯಾತ್ಮ ಒಬ್ಬ ಪುಣ್ಯ, ಇವು ಎಲ್ಲ ಇನ್ಚಾರ್ಜ್ ಅಲ್ಲ ಪ್ರಭಾರಿ, ಇವು ಹೆಂಗ್ ಖರ್ಚು ಹಾಕ್ಬೇಕು, ಹೆಂಗ್ ನುಂಗಬೇಕು, ಹೆಂಗ್ ಪುಗ್ಲಿ, ಇವ ಇಂಥವಾದವ. ಇಲ್ಲಿ ಯಾರು ಹೇಳೋದಿಲ್ಲ. ಆಡಳಿತಾತ್ಮಕ ಶಿಕ್ಷೆ ಬೇಕಲ್ಲ, ಜವಾಬ್ದಾರಿ ತೋರ ಈ ರೀತಿ ಮಾಡ್ತಾ ಇದಾರೆ. ಜಿಲ್ಲಾಡಳಿತ ತಿಳ್ಕೊಬೇಕ ಬೇಡ? ಇದು ಸಿಇಒ ನೀವು ತಿಳ್ಕೊಬೇಕ ಬೇಡ? ನೀವು ಈಗ ಸ್ವೀಪ್, ಇದು ಸಬಲೀಕರಣ, ಇದು ಮತದಾನ ಜಾಗೃತಿ ಹೆಂಗಾಗತ್ತೆ ನೀವು ಹೇಳ್ರಿ, ನಿಮ್ಮ ಅಕ್ಕಲ್ದಾಗರ ಹೇಳ್ರಿ ನೋಡೋಣ. ಇದಕ್ಕೆ ಉತ್ತರ ಕೊಡ್ರಿ ನೀವು ಬಹಿರಂಗ. ಆಟ ಆಡಿದ್ರಿ ಎಲ್ಲರೂ ಮತದಾನ ಜಾಗೃತಿ ಆಗತ್ತೆ. ಮನೆಗೆ ಹೋಗ್ರಿ, ಜಾಗೃತಿ ಮಾಡ್ರಿ. ಎಲ್ಲರೂ ಜಾಗೃತಿ ಇರೋದಾರ. ಈಗ ಅಷ್ಟು ಏನು ಬುದ್ಧಿಗೇಡಿ ಯಾರು ಇಲ್ಲ. ಮೀಡಿಯಾ ಬಂದಿದೆ, ಸೋಷಿಯಲ್ ಮೀಡಿಯಾ ಬಂದಿದೆ, ನಮಗ ಬುದ್ಧಿ ಹೇಳೋ ಮಟ್ಟಿಗಿದ್ದಾರೆ. ಈ ರೀತಿ ಬುದ್ಧಿಗೇಡಿ ಆಟ ನೀವು ಮಾಡಾಕತ್ತಿದ್ದು, ಇದು ಬುದ್ಧಿಗೇಡಿ ಆಟ, ಇದು ಹುಚ್ಚರಾಟ, ಇದು ಮತದಾನ ಜಾಗೃತಿ ಅಲ್ಲ. ನಿಮಗೆ ಜಾಗೃತಿ ಇಲ್ಲ. ಜಾಗೃತಿ ಅಂದ್ರೆ ಏನು? ಮತದಾನ ಜಾಗೃತಿ ಅಂದ್ರೆ ಏನು? ಯಾರನ್ನ ಜಾಗೃತಿ ಮಾಡಬೇಕು? ನೀವೆಷ್ಟು ಜಾಗೃತಿ ಇರಬೇಕು? ನೀವು ಹೆಂಗ್ ಜಾಗೃತರಾಗಿ ಹೇಳಬೇಕು ಜನರಿಗೆ? ಮೊದಲು ನೀವು ಕಲ್ಕೋರಿ. ಮತದಾನ ಜಾಗೃತಿ ಆಗೇ ಆಗತ್ತೆ. ಮತದಾನ ಜಾಗೃತಿ ಹೆಂಗ್ ಮಾಡ್ಬೇಕು? ಯಾವ ಯೋಜನೆ, ಯಾವ ಆಲೋಚನೆ, ಯಾವ ಯೋಚನೆ, ಯಾವ ಚಿಂತನೆ ಬೇಕಲ್ಲ. ಈ ರೀತಿ ಹಣ ಖರ್ಚು ಮಾಡೋದ, ಪೋಲ್ ಮಾಡೋದ ನೀವು? ಜಿಲ್ಲಾಡಳಿತ ಟೈಮ್, ಸರ್ಕಾರ ನೌಕರಿ ಬಿಟ್ಟು ಕ್ರಿಕೆಟ್ ಆಡೋದು ಮೈದಾನದಾಗ ಬಂದು ಖಾಲಿ ಪುಕ್ಕಟ. ಎಷ್ಟು ಜಾಗೃತಿ ಆಯ್ತು ಈಗ? ಮತದಾನ ಜಾಗೃತಿ ಎಷ್ಟು ಆತಪ್ಪ? 100 ಸಾಧಿಸಿ ಬಿಡ್ತೀರಾ? ಹೆಂಗ್ ಪುಂಬಿ ಅಂತ ಒಂದಿಷ್ಟು ಮಂದಿ ಅದಾವ ಅಧಿಕಾರಿಗಳು. ಅವು ಬರೀ ಅಧಿಕಾರಿ ಹೊಗಳೋದು, ಅವ್ರಿಂದ ಅಡ್ಡಾಡೋದು, ರಾಜಕಾರಣಿಗಳಿಂದ ಅಡ್ಡಾಡೋದು, ಹಲ್ ಕಿಸ್ಕೊಂತ ನಿಲ್ಲೋದು. ಅವಕ್ಕೆ ಏನ್ ನಾಚಿಕೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಟಾವ್ರಿ. ಇವು ಎಲ್ಲ ಬಿಟ್ಟಾವು. ಆ ಪೋಸ್ಟ್, ಆ ಚೇರಿಗೆ ಇರುವ ಗೌರವ ಎಲ್ಲ ಪೂರ್ತಿ ಘನತೆ ಗಾಂಭೀರ್ಯತೆ ಎಲ್ಲ ತೆಗೆದು ಹಾಕ್ಬಿಟ್ಟಿದಾವ್. ಗದಗ ಜಿಲ್ಲಾ ಆಡಳಿತ ವ್ಯವಸ್ಥೆ ಒಳಗೆ ಇಂಥ ಅಧಿಕಾರಿಗಳನ್ನ ನಾನು ನೋಡ್ತೀನಲ್ಲ, ಅವು ಏನ್ರಿ ಅವು ಎಂತ ಜಾತಕದ ಬರ್ಬೇಕಂತ. ಎಷ್ಟು ನೀವು ಬೇಕಾದ ಬತ್ತು ಹಲ್ಕಿಸಿತಾವ್ ಮತ್ತು ಅವನೇ ಮಾಡ್ತಾವ್. ಆ ಪೋಸ್ಟಿಗೆ, ಆ ಹುದ್ದೆಗೆ, ಆ ಶಿಕ್ಷಣಕ್ಕೆ, ಆ ಸ್ಥಾನಮಾನಕ್ಕೆ ಒಂದು ಗೌರವ ಬೇಡ? ಅದಕ್ಕೊಂದು ಘನತೆ ಇಲ್ವಾ? ಅಲ್ಲ ರೀ, ಮತದಾನ ಜಾಗೃತಿ ಹೆಂಗಾಗತ್ತೆ ಅಂತ ನಾನು ಇದು ಪ್ರಶ್ನೆಯಲ್ಲಿ ಇದ್ದವ್ರದ್ದು. ಇದು ನನಗೆ ಅವ್ರು ಕೇಳಿದಕ್ಕೆ ನನಗೂ ಹೌದು ಅಂತ ಅಕಲ್ ಬಂತು. ಇದು ನನ್ಗೆ ಗೊತ್ತೇ ಇಲ್ಲ. ಅಲ್ರಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಅಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಜನ ಕ್ರೀಡಾ ಇಲಾಖೆ ಅಂತ, ಅದೀಗ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಅಂತ ಆಗಿದೆ, ಹಾಕಿದ್ದಾರೆ. ಇವರ ಸಹಯೋಗದಲ್ಲಿ ಮತದಾನ ಜಾಗೃತಿ ಸ್ವೀಪ್ ಕಾರ್ಯಕ್ರಮಗಳ ಅಂಗವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ. ಮಂದಿಗೆ ಆಡಿಸಿದ್ರೆ ಅಡ್ಡಿ ಇಲ್ಲಪ್ಪ, ಬೇರೆ ಜನರನ್ನ ಆಡಿಸಿದ್ರೆ ಅಡ್ಡಿ ಇಲ್ಲ, ಸ್ಪೋರ್ಟ್ಸ್ ಮೆನ್ಸ್ಗೆ ಕರೆಸಿ ಆಡಿಸಿದ್ರೆ ಅಡ್ಡಿ ಇಲ್ಲ, ಅದಕ್ಕೊಂದು ಜಾಗೃತಿ ಮೂಡಿಸಿದ್ರೆ ಅಡ್ಡಿ ಇಲ್ಲ, ಕೊನಡು ಬೆಳಕು ಆಟ ಆಡಿಸಿದ್ರೆ ಅಡ್ಡಿ ಇಲ್ಲ. ಬರ್ತಾರೆ. ಈ ಒಣ ಬಿಸಿಲಾಗ ಯಾರು ಬರ್ತಾರೆ? ನೀವು ನೌಕರದಾರ ಮುಖ ನೋಡಕ್ ಮನ್ಸು ಬರೋದಿಲ್ಲ ಯಾರಿಗ. ನೌಕರದಾರ ಬಹುತೇಕ ನೌಕರದಾರನ ಮುಖ ನೋಡೋದಿಲ್ಲ. ಯಾಕಂದ್ರೆ ಆ ರೀತಿ ಇರ್ತೀರಿ ನೀವು. ಯೋಗ್ಯ ಇದು ಖಾಲಿ ಪುಕ್ಕಟ್ ಆಫೀಸ್ನಾಗ ನೌಕರಿ ಮಾಡೋದು ಬಿಟ್ಟು ಇಲ್ಲಿ ಬಂದು ಬ್ಯಾಟ್ ಹಿಡಿದು ಅಂತಾರೆ, ಬಾಲು ಬ್ಯಾಟ್. ಇಟ್ಸ್ ನಾಟ್ ಗುಡ್. ಇದು ಒಳ್ಳೇದಲ್ಲ. ಇದಕ್ಕೆ ಅಡ್ಮಿನಿಸ್ಟ್ರೇಷನ್ ಅನ್ನೋದಿಲ್ಲ. ಇದು ಅಲ್ಲ ಸ್ವೀಪ್ ಕೆಲಸ. ಸ್ವೀಪ್ ಇದ್ರ ಅರ್ಥ ಏನು ಗೊತ್ತಾ? ತಿಳ್ಕೊಳ್ರಿ ಮತ್ತೊಮ್ಮೆ ಸರಿಯಾಗಿ. ಅದನ್ನ ತಿಳ್ಕೊಂಡು ಜಾಗೃತಿಯಾಗಿ ಯಾವ ರೀತಿ ಜಾಗೃತಿ ಮಾಡಬೇಕು ಮತದಾರ ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅಟ್ರಾಕ್ಷನ್ ಮಾಡ್ಬೇಕು ಜನರನ್ನ. ಮತ್ತು ಇವಾಗ ಒಬ್ಬ ಹೆಂಗ್ ಪುಂಗ್ಲಿ ಅನ್ನೋದು ಅಧಿಕಾರಿ ಹೇಳ್ತಾನೆ, ವಿನೂತನ ಕಾರ್ಯಕ್ರಮ ಅಂತ. ಇದ್ರಾಗ ಏನು ವಿನೂತನ ಐತಿ? ಪುಣ್ಯಾತ್ಮ, ಏನು ವಿನೂತನ ಕಾರ್ಯಕ್ರಮ ಇದು? ಬಿಸಿಲಾಗ ರಣ ನೌಕರಿ ಬಿಟ್ಟು ಬಂದು ಇಲ್ಲಿ ಆಡ್ಕೊಂತ ತಿಂದು ಉಂಡು ಮಜಾ ಮಾಡಿ ಮೋಜು ಮಸ್ತಿ ಹಲ್ಕಿಸ್ತು ಹೋಗುದಾ? ಬೇಕು ಸ್ವಲ್ಪ ಆದ್ರೂ ಜನರ ಭಯ ಬೇಕು, ಆಡಳಿತದ ಭಯ ಬೇಕು, ಅಧಿಕಾರಿಗ ಆ ವ್ಯವಸ್ಥೆ ಭಯ ಬೇಕು, ಸರ್ಕಾರದ ಭಯ ಬೇಕು. 3 ಬಿಟ್ಟಿರಲ್ರಿ. ನಾ ಹೇಳೋದಲ್ಲ ಇದು, ಜನ ಮಾತಾಡೋದು.
ಜನ ಒದರೋದು ಹೇಳ್ತಾರ ಪಾಪ ಅವ್ರು ಸಂಕಟಾಗಿ, ನಾವು ತುಂಬೋ ಟ್ಯಾಕ್ಸ್ನಾಗ ಹೆಂಗ್ ತಿಂದು ಮೋಜು ಬಸ್ತಿ ಮಾಡ್ತಾರೆ ನೋಡ್ರಿ ಅಂತೆ. ಇದ್ರ ಮತದಾನದ ಜಾಗೃತಿ ಏನಾಗಿತ್ತು ಬಿಡಪ್ಪ, ಚಂದಾಗಿ ಏನೋ ಒಂದು ಅಟ್ರಾಕ್ಷನ್ ಮಾಡಿದ್ರಿ, ಡೊಂಬರಾಟ ಆಡಿದ್ರಿ, ತಂತಿ ಒಳಗೆ ಹೋದ್ರಿ, ತಂತಿ ಮೇಲೆ ತಿರುಗಾಡಿದ್ರಿ, ಬಿದ್ದು ಹೋದ್ರಿ, ಅಡ್ಡಿ ಇಲ್ಲ, ಅದಕ್ಕೆ ಯೋಗ್ಯಪ್ಪ. ಇದು ಏನಿಲ್ಲ, ಇದು ಬ್ಯಾಟು ಬಾಲ್ ಹಿಡಿದು ಒಣ ಬಿಸಿಲೊಳಗೆ ಅಲ್ಲಿ ನಿಂತು ಮೈದಾನದಾಗ ಮತದಾನ ಜಾಗೃತಿ ಅಂದ್ರೆ ಹೆಂಗಾಗತ್ತೆ? ನಿಮಗೆ ಬೇಕಾದವ್ರು ಕರ್ಕೊಂಡು ಅವಂಗೋ ಯಾರ್ದ ಬೋರ್ಡ್ ಕೆತ್ತ ಹೋಗ್ಬಿಡತ್ತೆ ದುಡ್ಡು ಹಾಕಿ. ಹೇಳಿದಲ್ಲ, ಯಾರ್ದ ದುಡ್ಡು ಎಲ್ಲ ಒಂದು ಜಾತ್ರೆ. ನಿಮ್ಗೆ ಚಲೋ ಅಂತಾರ ನಿಮ್ಗೆ ಈ ರೀತಿ ಮಾಡೋದಕ್ಕೆ? ಇದ ಆಡಳಿತನ? ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ಗೆ ತಿಳಿಬೇಕಾ? ನೀವು ಜವಾಬ್ದಾರಿ ಸ್ಥಾನದಾಗಿದ್ದವ್ರು ತಿಳಿಬೇಕಾ? ಇದನ್ನ ಮಾಡಿದ್ರೆ ಏನಾಗುತ್ತೆ? ಯಾವನೊಬ್ಬ ಹೇಳಿಕೊಳ್ಳೆ ಮಾಡೋದಲ್ಲ, ತಿಳ್ಕೊಳ್ಬೇಕು ಇದರಿಂದ ಏನು 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 ಎಂಟಿ ಆಗ್ಬೋದು, ಅಡ್ವಾಂಟೇಜ್ ಏನು, ಲಾಭ ಹಾನಿ, ಸಮಾಜ ಕೊಡೋ ಸಂದೇಶ, ಸರ್ಕಾರಕ್ಕೆ ಏನಾಗ್ಬೋದು, ಆಡಳಿತದ ಬಗ್ಗೆ ಏನು ಪರಿಣಾಮ ಬೀರಬಹುದು, ಇವೆಲ್ಲ ಆಲೋಚನೆ ಇರ್ಬೇಕ್ರಿ. ಯಾವನೋ ಒಬ್ಬ ತನ್ನ ಸ್ವಾರ್ಥಕ್ಕೆ ಹೇಳ್ತಾನಂದ್ರೆ ರೊಕ್ಕ ಹೊಡೆಯೋದಕ್ಕೆ ಈಗ ಈಜ್ಕೊಳ್ಳೋದು ಅದಾವ ನೋಡಿ, ಈಜ್ಕೊಳ್ಳೋದು ಅದು ನಾನು ಹೇಳ್ತೀನಿ ನಿಮ್ಗೆ, ದೊಡ್ಡ ಈಜ್ಕೊಳ್ಳೋದು ಐತಿದ ಹೇಳ್ತೀನಿ. ಅದು ಎಷ್ಟು ರೊಕ್ಕ ಹೋಗುತ್ತೆ, ಅದ್ರ ಟಿಕೆಟ್ ಏನು, ಅದ್ರ ವ್ಯವಸ್ಥೆ ಏನು, ಅಲ್ಲಿ ಯಾರ್ಯಾರ ಸಂಬಂಧಿಕರು ಬಂದು ಜಿಗಿತಾವು, ಅದು ಹೇಳ್ತೀನಿ. ಈಗ ಮತದಾನ ಜಾಗೃತಿ ನೀವು ಹೇಳ್ರಿ, ಇಲ್ಲ ಇದು ಜಾಗೃತಿ ಆಗಿಲ್ಲ ಅಂತ ಸುಮ್ಮನೆ ಈಗೇನು ಖರ್ಚು ಮಾಡಿದ್ರೆ ದುಡ್ಡು ಅಕಸ್ಮಾತ್ ನೀವು ಸರ್ಕಾರದ ಮಾಡಿದ್ರೆ ವಾಪಸ್ ಕಟ್ರಿ, ಚಲೋ ಅಲ್ಲ ಅದು. ಸರ್ಕಾರಿ ನೌಕರಿ ಮಾಡ್ರಿ. ಇಂಥ ಬೇಜವಾಬ್ದಾರಿ ಇದು ಹೊಣೆಗಾರಿಕೆ, ಇದಕ್ಕಂತಾರ ಇದಕ್ಕೆ ಜವಾಬ್ದಾರಿ. ಮತದಾನದ ಜಾಗೃತಿ, ಟೆನ್ನಿಸ್ ಬಾಲ್, ಕ್ರಿಕೆಟ್ ಅಂತ. ಯಾಕಂದ್ರೆ ನಿಮ್ಗೆ ಬೇಕಲ್ಲ ತಾಕತ್ತು, ಹಾರ್ಡ್ ಬಾಲ್ ಆಟ ಆಡಕ್ ತಾಕತ್ ಬೇಕಲ್ಲ. ಟೆನ್ನಿಸ್ ಬಾಲ್ ಸಣ್ಣ ನೋಡ್ರಂಗೆ, ನೌಕರಿ ಮಾಡ್ರಿ, ನೌಕರಿ ಇದಲ್ಲ ಸ್ವೀಪ್ ಕೆಲಸ. ಹೋಗ್ರಿ ಮಂದಿ ಎದುರಿಗೆ, ಹೋಗ್ರಿ, ಅಡ್ಡಾಡ್ರಿ, ತಿರುಗಾಡ್ರಿ, ಸರ್ಕಲ್ ನಿಂತು ಚೀರ್ರಿ, ಕೂಗ್ರಿ, ಮತದಾನ ಜಾಗೃತಿ ಅಲ್ಲಿ ಮಾಡ್ರಿ. ಮೋಜು ಮಸ್ತಿ ಮಾಡಿ ತಿಂದು ಆಡಿ ಉಂಡು ತಿಂಡಿ ತಿಂದು ಕಪ್ಪು ಹಿಡ್ಕೊಂಡು ಹೋಗೋದಲ್ಲ, ಅದು ಅಲ್ಲ ಜಾಗೃತಿ. ಏನ್ ಇದರಿಂದ ಏನ್ ಜಾಗೃತಿ ಆಯ್ತು? ಎಷ್ಟು ಜಾಗೃತಿ ಆಯ್ತು? ಏನ್ ಜಾಗೃತಿ ಆತ್ರಿ? CEO ಸಾಹೇಬ್ರ ಯಾವ ಹೇಳಿದ್ರೆ ಕೇಳೋದಲ್ಲ, ಸ್ವಂತ ಬುದ್ಧಿ ಬೇಕಿದಕ್ಕ. ಆಡಳಿತ ನಡೆಸೋದು ಅಷ್ಟ ಸರಳ ಅಲ್ಲ. ಏನಾಗತ್ತೆ ಅನ್ನೋದು ಪರಿಣಾಮ ತಿಳ್ಕೊಳ್ಬೇಕು. ಇದ್ರ ದುಡ್ಡು, ಇದೇ ದುಡ್ಡನ್ನ ನೀವು ಇನ್ನೂ ಬೇರೆ ಬೇರೆ ರೀತಿ ಒಳಗೆ ಬಳಸ್ಕೊಂಡು ಮತದಾನ ಜಾಗೃತಿ ಮಾಡ್ಬೋದಿತ್ತು. ಹಳ್ಳಿ ಒಳಗೆ ಆಟ ಹೋಗ್ರಿ, ಎಲ್ಲರೂ ಲಾಸ್ಟ್ ಎಂಡ್ ಇರ್ತೈತಲ್ಲ ಅಲ್ಲಿ ಹೋಗ್ರಿ, ಯಾವ್ದು ಸಂಪರ್ಕದ ಇಲ್ಲದೆ ಇದ್ದಾಗ ಅಂತಲ್ಲಿ ಹೋಗಿ ಆಟ ಆಡ್ರಿ, ಹೋಗಿ ಗೊತ್ತಾಗತ್ತೆ. ಎಲ್ಲ ವ್ಯವಸ್ಥೆ ಇಟ್ಕೊಂಡು ನಡು ಮಧ್ಯೆ ಬಂದು ಮುಂಚೆಲ್ಲ ನಿಮ್ಗೆ ಬೇಕಾದಂಗ ವ್ಯವಸ್ಥೆ ಮಾಡ್ಕೊಂಡು ಸ್ವೀಪ್ ದುಡ್ಡು ಹಾಳು ಮಾಡಿ ಎಲ್ಲಿ ಮತದಾನ ಜಾಗೃತಿ ಆಗತ್ರಿ? ಹುಚ್ಚರ ಅಂದಿತ್ತು ಯಾರ? ಇದಕ್ಕೆ ಹುಚ್ಚರ ಅಂತಾರ, ಇದಕ್ಕೆ ಜಾಗೃತಿ ಅಂತಾರ. ನೀವು ಮೊದಲು ಜಾಗೃತಿ ಆಗ್ರಿ. ಮತದಾನ ಜಾಗೃತಿಗೆ ಏನ್ ಮಾಡ್ಬೇಕು, ನಾವು ಏನ್ ಮಾಡಿದ್ರೆ ಒಳಿತಾಗತ್ತೆ? ಜನಜಾಗೃತಿ ಹೆಂಗಾಗತ್ತೆ, ಮತದಾರ ಜಾಗೃತಿ ಹೆಂಗಾಗತ್ತೆ? ಎಲ್ಲ ಇದೆ. ಈಗ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ಜಾಗೃತಿ ಇದ್ದಾರೆ. ಸುಳ್ಳ ದುಡ್ಡು ಖರ್ಚು ಮಾಡಕ್ಕೆ ಒಂದು ಯೋಜನೆ ಇವಕ್ಕೇನು ಅರ್ಥ ಇಲ್ಲದು ಈ ರೀತಿ ಮತ್ತೆ ಏನ್ ಮಾಡ್ಲಾರ್ದೆ ಹೀಗ್ ಮಾಡ್ತಾವ. ಇದು ಒಳ್ಳೇದಲ್ಲ. ಈಗಾದ್ರೂ ಎಚ್ಚೆತ್ಕೊಳ್ರಿ ದಯಮಾಡಿ. ಇದು ಜನರಿಗೆ ರೊಚ್ಚಿಗೆ ಎಬ್ಬಿಸ್ಬೇಡಿ, ಚೀತು ಅನ್ನಂಗೆ ಮಾಡ್ಕೊಳ್ಬೇಡಿ. ಒಳ್ಳೆ ಆಡಳಿತ ಕೊಡಬೇಕು, ನೌಕರಿ ಮಾಡ್ರಿ ಫಸ್ಟ್. ಈಗ ಪ್ರಾಮಾಣಿಕವಾಗಿ ಆರೋಗ್ಯ ಇಲಾಖೆನ ಚೀತು ಅಂತ ಇದಾರೆ. ಜನರಿಗೆ ಒಳ್ಳೆ ಆರೋಗ್ಯ ಕೊಡ್ರಿ, ಸ್ವಚ್ಛತೆ ಕೊಡ್ರಿ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ರಿ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಷ್ಟು ಜನ ಇರ್ತಾರೆ ನೋಡಿ ಹೋಗ್ರಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತೂ ನಿಮ್ಗೆ ಮೊನ್ನೆ PUC ರಿಸಲ್ಟ್ ಐತಿ, ಈಗ ನಾಳೆ SLC ರಿಸಲ್ಟ್ ಬರ್ತಾ ಗೊತ್ತಾಗತ್ತೆ. ಅಯ್ಯ, ಅಧಿಕಾರಿಗಳು ಹಲ್ಲು ಕಿಸಿತಾರೆ. ಅವ್ರನ್ನ ಏನ್ ಹೇಳ್ಬೇಕ್ರಿ? ಅವರು ಎಂತಿಂತ ಕ್ವಾಲಿಫಿಕೇಶನ್. ಮತದಾನ ಜಾಗೃತಿ ಆಯ್ತು, ಟೆನ್ನಿಸ್ ಬಾಲ್, ಕ್ರಿಕೆಟ್, ಇದನ್ನ ಕೂಡ್ಲೆ ಇದಕ್ಕೆ ದುಡ್ಡು ಖರ್ಚು ಮಾಡಿದ್ದನ್ನ ವಾಪಸ್ ಸರ್ಕಾರಕ್ಕೆ ತುಂಬ್ರಿ. ಅಂದ್ರೆ ನಿಮ್ಗ ಒಂದು ಯೋಗ್ಯತೆ ಅಂತ ಬರುತ್ತೆ. ಇಲ್ಲ ಇದ್ರ 10 ಪಟ್ಟು ಮತದಾರ ಜಾಗೃತಿ ಪುಕ್ಕಟ್ಟೆ ಕೆಲಸ ಮಾಡ್ರಿ, ಗಲ್ಲಿ ತಿರುಗ್ರಿ, ಓಡಿ ಬಿಸಿಲಾಗ ಅಡ್ಡಾಡ್ರಿ, ಗೊತ್ತಾಗತ್ತೆ. ಆಡ್ತಾರಂತ ಕ್ರಿಕೆಟ್ ಆಟ, ಇದು ಒಳ್ಳೇದಲ್ಲ. ಆಡಳಿತ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಕೆಲವೊಂದು ಇಷ್ಟು ಸ್ವಾರ್ಥಪರ ಡೊಂಬರಾಟ ಅಧಿಕಾರಿಗಳದಾರ, ಇಂಥವ್ರು ಬಿಡ್ರಿ. ಪ್ರಚಾರ ಪ್ರಿಯ ಅಧಿಕಾರಿಗಳದಾರ, ಇವ್ರನ್ನ ಬಿಡ್ರಿ. ಇವರು ಅಧಿಕಾರಿಗಳ ಹಿಂದೆ, ರಾಜಕಾರಣಿಗಳ ಹಿಂದೆ ಹಲ್ಕಿಸೋ ಅಧಿಕಾರಿಗಳದಾರ, ಅವ್ರು ಬಿಡಿ. ಅವಕ್ಕೆಲ್ಲ 3 ಬಿಟ್ಟಾವು. ನೀವು ಬೆಸ್ಟ್ ಏನ್ ಬೇಕಾದ್ರೆ ಧರ್ಮ ದಪ್ಪಯೋ ಇದು ಒಂದು 7 ಚರ್ಮ ಪದರ ಇರ್ತೈತಿ, ಅವಕ್ಕೊಂದು 21 ಪದರ ಇರ್ಬೇಕು. ಅವಕ್ಕೇನು ಎದರ್ಲಿ ಚುಚ್ಚಿದ್ರು ಹೋಗೋದು ನಾಟೋದಿಲ್ಲ. ಅಂಥವ್ರ ಮಾತು ಕೇಳಿ ನೀವು ಈ ರೀತಿ ದಾರಿ ತಪ್ಪಿಸ್ಬೇಡ್ರಿ. ಆಡಳಿತದ ಜಾಗೃತಿ ನೀವಾಗ್ರಿ.
ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ಅನಂತ್. ನಮಸ್ಕಾರ.